ಮಕ್ಕಳೇ ವೆಲ್ಕಮ್. ನಾವು ಈ ಒಂದು ವಿಡಿಯೋದಲ್ಲಿ ಚಂದಿರನೇತಕ್ಕೆ ಓಡುವ ನಮ್ಮ ಎಂಬ ಈ ಒಂದು ಪದ್ಯದ ಪ್ರಶ್ನೆ ಮತ್ತು ಉತ್ತರಗಳನ್ನು ತಿಳ್ಕೊಳ್ಳೋಣ. ಓಕೆ, ಈ ಒಂದು ಪದ್ಯವನ್ನು ಬರೆದಂತಹ ಕವಿ ನೀರೇ ಹಿರೇಮಠ. ಮೊದಲನೇದಾಗಿ ಅಭ್ಯಾಸ. ಪದ್ಯದ ಸಾಲುಗಳಲ್ಲಿ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ. ಮೊದಲನೇ ಪ್ರಶ್ನೆ, ಬೆಳ್ಳಿಯ ಮೋಡದ ಡ್ಯಾಶ್ ಕಂಡು ಚಂದಿರ ಬೆದರಿಹನೆ. ಉತ್ತರ, ಅಲೆಗಳ. ಎರಡನೇ ಪ್ರಶ್ನೆ, ಅರಳೆಯು ಮುತ್ತಿ ಡ್ಯಾಶ್ ಸುತ್ತಿ ಚಂದ್ರನ ಬಿಗಿಯುವನೆ. ಉತ್ತರ, ಮಯ್ಯನು. ಮೂರನೇ ಪ್ರಶ್ನೆ, ಮಂಜಿನ ಡ್ಯಾಶ್ ಮೋಡವು ಕರಗಲು ಚಂದಿರ ನಗುತಿಹನು. ಉತ್ತರ, ಗಡ್ಡೆಯ. ನಾಲ್ಕನೇ ಪ್ರಶ್ನೆ, ನಾನು ಓಡಲು ತಾನು ಓಡುವ ಡ್ಯಾಶ್ ಚಂದಿರನು. ಚೆನ್ನಿಗ. ಆ ಪದ್ಯದ ಒಂದು ಸಾಲನ್ನು ನೀಡಿದೆ, ಮುಂದಿನ ಸಾಲುಗಳನ್ನು ಮಕ್ಕಳಿಂದ ಹೇಳಿಸಿ. ಮೊದಲನೇ ಪ್ರಶ್ನೆ, ಚಂದಿರನೇತಕ್ಕೆ ಓಡುವ ನಮ್ಮ. ಉತ್ತರ, ಮೋಡಕ್ಕೆ ಹೆದರಿಹನೆ. ಎರಡನೇ ಪ್ರಶ್ನೆ, ಹಿಂಜಿದ ಅರಳೆಯು ಗಾಳಿಗೆ ಹಾರಿ. ಉತ್ತರ, ಮೋಡಗಳಾಗಿಹವೆ. ಮೂರನೇ ಪ್ರಶ್ನೆ, ಕರಗಿದ ಮೋಡದ ಸೆರೆಯನ್ನು ಹರಿಯುತ್ತ. ಉತ್ತರ, ಬಾನಲಿ ತೇಳುವನು. ಈ ಪದ್ಯದಲ್ಲಿ ಬಳಕೆಯಾಗಿರುವ ಕೆಲವು ಪದಗಳನ್ನು ನೀಡಲಾಗಿದೆ. ಈ ಪದಗಳನ್ನು ಓದಿ ಮಕ್ಕಳಿಂದ ಹೇಳಿಸಿ ಅಂತ ಇದೆ. ಏನೇನು ಪದಗಳಂತ ನಾವು ನೋಡೋಣ ಈಗ. ಓಕೆ, ಚಂದಿರ, ಮೋಡ, ಅಲೆ, ಅರಳೆ, ಗಾಳಿ, ನಗು, ಹರಿ, ಬಾನು, ಗೆಳೆಯ, ನಾನು, ಓಡು, ಮನೆ, ಬೆಳಕು, ಮನ, ಬೆಳಗು. ಈ ಚಿತ್ರಗಳನ್ನು ತೋರಿಸಿ ಅವು ಏನೆಂದು ಮಕ್ಕಳನ್ನು ಪ್ರಶ್ನಿಸಿ ಉತ್ತರ ಪಡೆಯಿರಿ ಅಂತ ಇದೆ. ಓಕೆನಾ, ನಾವು ಈಗ ಒಂದೊಂದಾಗಿ ನೋಡೋಣ ಇದೇನಂತ. ಮೊದಲನೇದಾಗಿ ಇದೇನಂತ ಹೇಳಿ. ಇದರ ಹೆಸರು ಆನೆ. ಓಕೆ, ಇದು ಆನೆ. ಇದೇನಂತ ಹೇಳಿ. ಇದು ಕರಡಿ. ಏನಿದು? ಕರಡಿ. ಇದು ಹೆಸರು ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಓಕೆನಾ. ಇದರ ಹೆಸರು ಗಡಿಯಾರ. ಏನಿದು? ಗಡಿಯಾರ. ನೆಕ್ಸ್ಟ್ ನೋಡೋಣ. ಈಗ ಇದೇನಿದು? ಇದರ ಹೆಸರು ಗೊತ್ತಿದೆಯಾ ನಿಮಗೆ? ಇದು ಹಸು. ಏನಿದು? ಹಸು. ಇದು ಎತ್ತಿನ ಗಾಡಿ. ಏನಿದು? ಎತ್ತಿನ ಗಾಡಿ. ಇದೇನಿದು? ರಥ. ಏನಿದು? ರಥ. ಓಕೆ, ಇಷ್ಟು ಈ ಒಂದು ಪದ್ಯದಲ್ಲಿ ಬರುವಂತಹ ಪ್ರಶ್ನೆ ಮತ್ತು ಉತ್ತರಗಳಾಗಿವೆ. ಓಕೆ, ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.